ಅವರಿಬ್ರು ಒಂದೇ ಊರಿನವರು, ಜೀವಕ್ಕೆ ಜೀವ ಎನ್ನುವಂತೆ ಪ್ರೀತಿಸ್ತಾ ಇದ್ರು. ಆದ್ರೆ ಹೆಣ್ಣೆತ್ತವರಿಗೆ ಗೊತ್ತಾಗ್ತಾ ಇದ್ದಂತೆ ಬೇರೆ ಮದ್ವೆ ಮಾಡಿದ್ರು. ಇನ್ನೇನು ಪ್ರೀತಿ ಕತೆ ಮುಗೀತು ಅನ್ನೋ ಹೊತ್ತಲ್ಲಿ ಮತ್ತೆ ಚಿಗುರೊಡೆದಿತ್ತು. ಆಂಟಿ ಆಸೆಗೆ ಬಿದ್ದವ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಈ ವಿಷಯ ಹೆಣ್ಣಿನ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತೆ ಅಟ್ಟಹಾಸ ಮೆರೆದಿದ್ದಾರೆ. ಕಾರ್ಖಾನೆಯಲ್ಲಿ ಕಳ್ಳಾಟ, ಆಂಟಿ ಜೊತೆ ಚಿನ್ನಾಟ. ಮನೆ ಬಿಟ್ಟ ಮಗ, ಹುಡುಗಿ ಮನೆಯವರು ಮಾಡಿದ್ರು ಧ್ವಂಸ. ಅಕ್ರಮ ಸಂಬಂಧ ಅನ್ನೋದು ಯಾವ ಹಂತಕ್ಕೆ ತಂದು ನಿಲ್ಲಿಸಿದೆ ನೋಡಿ. ಮಗ ಮಾಡಿದ ಮನೆ ಹಾಳು ಕೆಲಸಕ್ಕೆ ಹೆತ್ತವರು ಗೋಳಾಡ್ತಾ ಇದ್ದಾರೆ. ಕೂಲಿ ನಾಲಿ ಮಾಡಿ ಕಟ್ಟಿದ್ದಂತ ಮನೆ ಧ್ವಂಸವಾಗಿದೆ. ಜೀವನಕ್ಕೆ ಆಧಾರವಾಗಿದ್ದಂತ ಕುರಿಗಳನ್ನ ಕದ್ದೊಯ್ದಿದ್ದಾರೆ. ಅಷ್ಟೋ ಇಷ್ಟೋ ಕೂಡಿಟ್ಟಂತ ಹಣದ ಜೊತೆಗೆ ಚಿನ್ನಾಭರಣವನ್ನ ದೋಚಿದ್ದಾರೆ. ನಮ್ಮನೆ ಹೆಣ್ಮಗಳನ್ನೇ ಓಡಿಸಿಕೊಂಡು ಹೋಗಿದ್ದಾನೆ ಅಂತ ಸಿಟ್ಟಿಗೆದ್ದವರು ಇಡೀ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ. ಏಕಾಏಕಿ ನುಗ್ಗಿದಂತ ನೂರಾರು ಮಂದಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾರೆ. ಇವರ ಪಾಲಿಗೆ ಇದ್ದಿದ್ದೇ ಇದೊಂದು ಮನೆ. ಹೆತ್ತವರು ಕೂಲಿ ನಾಲಿ ಮಾಡಿ ಇರೋ ಮನೆಯನ್ನೇ ಚೆನ್ನಾಗಿ ಇಟ್ಕೊಂಡಿದ್ರು. ಆದ್ರೀಗ ಮಗನ ಮಧ್ಯೆ ಆಟಕ್ಕೆ ಇಡೀ ಕುಟುಂಬವೇ ಬೀದಿಗೆ ಬಿದ್ದಿದೆ. ಈತನ ಹೆಸರು ಯಲ್ಲಪ್ಪ ಅಂತ. ಬೆಳಗಾವಿ ತಾಲೂಕಿನ ಬರಮ್ಯಾನಟ್ಟಿ ನಿವಾಸಿ. ಜಸ್ಟ್ 22 ವರ್ಷ. ಈಗ ತಾನೇ ಮುಖದ ಮೇಲೆ ಮೀಸೆ ಮೂಡಿತ್ತು. ಅಷ್ಟರಲ್ಲಿ ಆಂಟಿ ಜೊತೆ ಎಸ್ಕೇಪ್ ಆಗಿದ್ದಾನೆ. ವರ್ಷದ ಹಿಂದೆ ತಮ್ಮೂರಿನ ನಾಗವ್ವ ಅನ್ನೋಳನ್ನ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಾ ಇದ್ದಂತೆ ಫುಲ್ ಗರಂ ಆಗಿದ್ರು. ನಿನಗೆ ನಮ್ಮ ಮಗಳನ್ನ ಕೊಡಲ್ಲ ಅಂತ ಬೇರೊಬ್ಬನ ಜೊತೆ ಮದುವೆ ಮಾಡಿದ್ರು. ಯಾವಾಗ ಪ್ರೀತಿಸಿದ ಹುಡುಗಿ ಬೇರೆಯವನ ಪಾಲಾದ್ಲು, ಯಲ್ಲಪ್ಪ ತಣ್ಣಗಾಗಿದ್ದ. ಆಗೋದು ಆಗೋಯ್ತು ಅಂತ ಬೆಳಗಾವಿಯ ಕಾರ್ಖಾನೆಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಅಲ್ಲೇ ನೋಡಿ ಆಗಿದ್ದು ಎಡವಟ್ಟು. ಯಲ್ಲಪ್ಪ ಸೇರಿದ ಕಾರ್ಖಾನೆಯಲ್ಲೇ ನಾಗವ್ವನ ಗಂಡ ಕೂಡ ಕೆಲಸ ಮಾಡ್ತಾ ಇದ್ದಂತೆ. ಈ ವಿಷಯ ಯಲ್ಲಪ್ಪನಿಗೆ ಗೊತ್ತಿರಲಿಲ್ಲ. ಹೀಗಾಗಿ ತಾನಾಯ್ತು ತನ್ನ ಪಾಡಾಯ್ತು ಅಂದ್ಕೊಂಡಿದ್ದ. ಆದ್ರೆ ಇತ್ತೀಚೆಗೆ ನಾಗವ್ವ ಕೂಡ ಗಂಡ ಕೆಲಸ ಮಾಡ್ತಾ ಇದ್ದಂತ ಕಂಪನಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ದು. ಆಗಲೇ ನೋಡಿ ಹಳೆ ಪ್ರೀತಿಗೆ ಹೊಸ ಚಿಗುರು ಶುರುವಾಗಿದ್ದು. ಯಾವಾಗ ನಾಗವ್ವಳ ಕಣ್ಣಿಗೆ ಮಾಜಿ ಪ್ರಿಯಕರ ಯಲ್ಲಪ್ಪ ಬಿದ್ನೋ, ಆಂಟಿ ಮನಸ್ಸಲ್ಲಿ ಚಿಟ್ಟೆ ಬಿಟ್ಟಂಗಾಗಿತ್ತು. ಗಂಡನಿಗೆ ಗೊತ್ತಾಗದಂತೆ ಕಾರ್ಖಾನೆಯಲ್ಲೇ ಗುಸುಗುಸು ಶುರು ಮಾಡಿದ್ಲು. ಇಷ್ಟೇ ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಳೆ ಪ್ರೇಮಿಗಳ ಹೊಸ ಕಳ್ಳಾಟ ಜೋರಾಗ್ತಾ ಇದ್ದಂತೆ ಮನೆ ಬಿಟ್ಟು ಹೋಗಿದ್ದಾರೆ. 2 ದಿನಗಳ ಹಿಂದೆ ನಾಗವ್ವ ಹಾಗೂ ಯಲ್ಲಪ್ಪ ಊರು ಬಿಟ್ಟಿದ್ರು. ಈ ವಿಷಯ ನಾಗವ್ವನ ಹೆತ್ತವರಿಗೂ ಗೊತ್ತಾಗ್ತಾ ಇದ್ದಂತೆ ರಣ ರಾಕ್ಷಸರಾಗಿದ್ದಾರೆ. ಆ ಬಾಗ್ಲ ಬರ್ಬಾರ್ದು ಸರ್, ಈ ಬಾಗ್ಲ ತಟ್ಟಿದ್ದು ಈ ಕೀಲ್ ಮ್ಯಾಲ ಅದಾವ ಸರ್. ನಮ್ಮ ಅಪ್ಪ ಒಳಗಿದ್ದು ಸರ್, ಆಚೆ ಕಡೆ ಅಡಿಗೆ ರೂಮ್ದಾಗ. ಅಲ್ಲಿಂದ ನಮ್ಮ ಅಪ್ಪನ ಹೇಳ್ಕೊಂಡು ನಾವು ಹೊರಗೆ ಹೋಗ್ಬಿಟ್ಟಿದ್ನು ಸರ್. ಓಡಿ ಹೋಗ್ಬಿಟ್ಟಿದ್. ನಮ್ಮ ತಮ್ಮನ ಕಾಟದ ಮೇಲೆ ಮಡಗಿತ್ತು. ಅದನ್ನ ಹಿಂದ್ ಮಾಡಿ ಅವ್ರೇನು ಇಚ್ಚಿ ಬಾಗ್ಲ ಬಂದ್ರಲ್ಲ, ಅಚ್ಚಿ ಬಾಲ್ಯ ಜಿಗದ್ ಹೋಗಿತ್ತು ಸರ್. ಎಲ್ಲಿ ಹೋಗತ್ತೈತಿ ಅಲ್ಲಿ ಹೋಗ್ಯಾತಾರ ಸರ್. ಅದನ್ನ ಅವನ್ ಹಿಂದಿಂದ ಬೆನ್ ಹಚ್ಚಾರ ಸರ್. ನಮ್ಮ ತಮ್ಮನ್ ಯಾರು ಹೇಳಿ ಮಾಡ್ತಾರ ಸರ್ ನಮ್ಮ ಅಂತಮ್ರಿಗೆ. ಅದಕ್ಕ ಮಾತಿಲ್ಲ ಸರ್, ಎರಡೂ ಮಾತಾಡಿದ್ರು ಸರ್. ಅವ್ ಮಾತಾಡಂಗಿಲ್ಲ ಸರ್. ಅವ್ ಏಕಾಏಕಿ 100ಕ್ಕೂ ಹೆಚ್ಚು ಮಂದಿ ಯಲ್ಲಪ್ಪನ ಮನೆಗೆ ನುಗ್ಗಿದ್ದಾರೆ. ನಮ್ಮನೆ ಹುಡುಗಿಯನ್ನೇ ಓಡಿಸ್ಕೊಂಡು ಹೋದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತ ಅಪ್ಪ ಅಮ್ಮ ಹಾಗೂ ಸಹೋದರಿಯರು ಹಿಂದಿನ ಬಾಗಿಲಿನಿಂದ ಓಡೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಯಾವಾಗ ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ಗೊತ್ತಾಯ್ತು, ಟಿವಿ ಹಾಗೂ ಮನೆಯ ಹೆಂಚನ್ನ ಒಡೆದು ಹಾಕಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದಂತ ಹಣ, ಒಡವೆ ಹಾಗೂ 25ಕ್ಕೂ ಹೆಚ್ಚು ಕುರಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅವರೆಲ್ಲ ತಿರುವಾಡಕತ್ರಿ. ನಾವು ಕೂಸ್ಕೊಂಡ್ ಬಿಟ್ಬಿಟ್ಟೆ ಜಿಗದ್ದೀವ್ರಿ. ಕೂಸ್ಕೊಂಡ್ ತಾವ ಬಂದಾವ್ರಿ, ಹೊರಗ್ ಬಂದಾವ್ರಿ. ಮತ್ ನಮ್ ತಮ್ಮನಿಕೆ ನಮ್ಮನ್ ಬಿಡಿಯಾಕ ಅಡ್ಡಾಡತ್ತಿರ್ರಿ. ಅವ್ ಹೆಂಗಸ್ರು ಹಿಡ್ಕೊಂಡ್ ಜಿಗದ್ ಹೋಗಿದೀವ್ರಿ. ಮತ್ ನಾವ್ ಹೋಗತ್ರಿ ನಮ್ ಗಾಂಡ್ರ ಮನಿಗ್ ಹೋಗಿ ಗಾಂಡ್ರನ್ ಹಿಡ್ಕೊಂಡ್ ಮಕ್ಳ ಹಿಡ್ಕೊಂಡ್ ಕಳಿತೀವ್ ಅನ್ನತಾರ. ಟಿವಿ ಹಿಡ್ಕೊಂಡ್, ಟಜೂರಿ ಹಿಡ್ಕೊಂಡ್, ಕಾಟ ಹಿಡ್ಕೊಂಡ್, ಮನಿ ಸಾಮಾನ್ ಹಿಡ್ಕೊಂಡ್, ಜ್ವಾಳ ಹಿಡ್ಕೊಂಡ್, ಅಕ್ಕಿ ಹಿಡ್ಕೊಂಡ್, ಮನ್ಯಾಗ ಏನೈತೆ ಅನ್ನೋದು ಅದು ಎಲ್ಲ ಹೋಗೈತ್ರಿ. ನಮಗ್ ಏನ್ ಗೊತ್ತಿಲ್ರಿ. ರೊಕ್ಕ ಬಂಗಾರ ನಮ್ಮ ಅವ್ವಾಗ ನಮ್ಮ ಅಪ್ಪಗ ಗೊತ್ತಿರಿ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಇಡೀ ಮನೆಯ ಧ್ವಂಸವಾಗಿದ್ದು. ಹೀಗಾಗಿ ಕುಟುಂಬಸ್ಥರು ಮಾರಿಯಾಳ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾ ಇದ್ದಂತೆ ಮೂವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಭೀಮಪ್ಪ ಅವ್ರ ಮಗ ಯಲ್ಲಪ್ಪ, ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಗಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಒಟ್ನಲ್ಲಿ ಮಗನ ಪ್ರೀತಿ ಆಟ ಹೆತ್ತವರನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ.
ಈ ವಿಷಯದಲ್ಲಿ ಹುಡುಗನೊಬ್ಬನದ್ದೇ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಎರಡೂ ಕೈ ಸೇರಿದಾಗಲೇ ಚಪ್ಪಾಳೆ. ಹೀಗಾಗಿ ಕಾನೂನಿನ ಮೊರೆ ಹೋಗ್ಬೋದಿತ್ತು, ಅದನ್ನ ಬಿಟ್ಟು ಅಟ್ಟಹಾಸ ಮೆರೆದಿದ್ದಾರೆ. ಹೀಗಾಗಿ ಪೊಲೀಸರು ಕಾನೂನಿನ ಪಾಠ ಮಾಡಬೇಕಾಗಿದೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ರಾಜ್ಯದಲ್ಲಿ ಈ ಬಾರಿ ಮಳೆ ಸುರಿಯುತ್ತಾ ಅನ್ನೋದೇ ಅನುಮಾನ ಆಗಿದೆ. ಯಾಕಂದ್ರೆ ಜೂನ್ ತಿಂಗಳು ಕಳೆದ್ರೂ ಮಳೆಯ ಅಬ್ಬರ ಇಲ್ಲ. ಇದರ ಜೊತೆಗೆ ಜುಲೈ ತಿಂಗಳಲ್ಲೂ ಮಳೆ ಪ್ರಮಾಣ ಕಮ್ಮಿ ಎನ್ನಲಾಗ್ತಾ ಇದೆ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. ಜೂನ್ ಮುಗಿದ್ರೂ ಆಗ್ಲಿಲ್ಲ ಭರ್ಜರಿ ಮಳೆ. ಕರುನಾಡಿಗೆ ಕಾಡ್ತಿದೆ ಭೀಕರ ಜಲಕ್ಷಾಮ. ಪೂರ್ವ ಮುಂಗಾರು ಮಳೆ ಸುರಿದಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗಿತ್ತು. ಹೀಗಾಗಿ ಈ ಬಾರಿ ಮುಂಗಾರು ಚುರುಕಾಗುತ್ತೆ, ಭರ್ಜರಿ ಮಳೆಯಾಗುತ್ತೆ ಅಂತ ರೈತರು ಫುಲ್ ಖುಷ್ ಆಗಿದ್ರು. ಆದ್ರೀಗ ಆಗ್ತಿರೋದೇ ಬೇರೆ. ರೋಹಿಣಿ ಮಳೆಯೂ ಸುರಿಲಿಲ್ಲ, ಮೃಗಶಿರ ಮಳೆಯೂ ಅಬ್ಬರಿಸಲಿಲ್ಲ, ಈಗ ಆರಿದ್ರ ಮಳೆಯೂ ಆರ್ಭಟಿಸಲಿಲ್ಲ. ಹೀಗಾಗಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಜೂನ್ ಮುಗಿದ್ರೂ ವರುಣದೇವ ಕೃಪೆ ತೋರ್ಲಿಲ್ಲ ಅಂತ ಪರದಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಬಾರಿ ಮಳೆ ಅನ್ನೋದು ಮರೀಚಿಕೆಯಾಗಿದೆ. ಜೂನ್ ತಿಂಗಳಲ್ಲಿ 43% ಮಾತ್ರ ಮಳೆಯಾಗಿದೆ. ಇದನ್ನೇ ಜನರು ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ. ಇದರ ಬೆನ್ನಲ್ಲೇ ಮತ್ತೊಂದು ಆಘಾತಕಾರಿ ವಿಷಯ ಹೊರಬಿದ್ದಿದೆ. ಜುಲೈ ತಿಂಗಳಲ್ಲಿ ಕೇವಲ 20% ಮಾತ್ರ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ 70% ಮಳೆ ಕೊರತೆ ಆಗಲಿದೆಯಂತೆ. ಹೀಗಾಗಿ ಬರಗಾಲದ ಮುನ್ಸೂಚನೆ ಸಿಕ್ಕಿದ್ದು ಅಣೆಕಟ್ಟುಗಳನ್ನೇ ನಂಬಿಕೊಂಡವರಿಗೆ ಕಂಟಕ ಎದುರಾಗಲಿದೆ. ಇದು ನಮ್ಮ ಸಮ್ಮರ್ ಸೀಸನ್ ಮಾರ್ಚ್ ಏಪ್ರಿಲ್ ಮೇ ಈ ಹೀಟ್ ವೇವ್ ಕಂಡೀಷನ್ಸ್ ಇರುತ್ತೆ. ಮುಂಗಾರು ಸೆಟ್ ಆಗೋದು ಮುಂಚೆ ಬರೋಕ್ಕೂ ಇರುವ ಸಾಧ್ಯತೆ ಇದೆ. ನಾವು ಇನ್ ಸಮ್ ಪಾರ್ಟ್ಸ್ ಆಫ್ ನಾರ್ತ್ ಇಂಡಿಯಾ ಆ್ಯಂಡ್ ಆಲ್ ಮುಂಗಾರು ಇದುವರೆಗೂ ಬಂದಿಲ್ಲ ನಾವು ಇಟ್ ಹ್ಯಾಸ್ ಕವರ್ಡ್ ಎಂಟೈರ್ ಕರ್ನಾಟಕ ಆಗಿದ ಮೇಲೆ ನಾವು ಮಹಾರಾಷ್ಟ್ರ ಕವರ್ ಆಗಿತ್ತು ಮುಂಗಾರು, MP ಅದು ಕವರ್ ಆಗಿ ಬರುತ್ತೆ. ರಾಜ್ಯಕ್ಕೆ ಬರ ಸಿಡಿಲು, ಅನ್ನದಾತರಿಗೆ ಬರೆ. ಮೈಸೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದೆ. ಡ್ಯಾಂಗಳೆಲ್ಲ ಬರಿದಾಗಿದ್ದು ನಾಲೆಗಳಲ್ಲಿ ನೀರೇ ಹರಿತಾ ಇಲ್ಲ. ಹೀಗಾಗಿ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರುವಾಗಿದ್ದು ಪರ್ಯಾಯ ಬೆಳೆ ಪದ್ಧತಿ ಅನುಸರಿಸುವಂತೆ ಕೃಷಿ ಇಲಾಖೆ ಸೂಚನೆ ನೀಡಿದೆ. ಭತ್ತ, ಕಬ್ಬು ಬದಲು ರಾಗಿ, ಜೋಳ ಬೆಳೆಯಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಜುಲೈ ಮಾಹೆನಲ್ಲೂ ಕೂಡ ಶುಷ್ಕ ವಾತಾವರಣ ಅಂದರೆ ಡ್ರೈ ಸ್ಪೆಲ್ ಮತ್ತು 2 ಮಳೆಗಳ ನಡುವೆ ಅಂತರ ತುಂಬ ಜಾಸ್ತಿ ಇರೋದ್ರಿಂದ ಈ ಸಲ ಕೂಡ ನಾವು ಭತ್ತದ ಬೆಳೆಯನ್ನು ಬಿಡೋದು ಒಳ್ಳೆಯದು, ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಸೊ ಹಾಗಾಗಿ ಭತ್ತಕ್ಕೆ ಪರ್ಯಾಯವಾಗಿ ಮಧ್ಯಮ ಅವಧಿಯ ರಾಗಿ ತಳಿಗಳಿದ್ದಾವೆ ಸಾಕಷ್ಟು. ನಮ್ಮ ಹತ್ರ ಬಿತ್ತನೆ ಬೀಜ ಕೂಡ ಲಭ್ಯ ಇದೆ. ಆ ಬಿತ್ತನೆ ಬೀಜಗಳನ್ನು ಬೆಳಿಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಮಳೆಗಾಗಿ ರೈತರು ಪೂಜೆ ಪುನಸ್ಕಾರದ ಮೊರೆ ಹೋಗಿದ್ದಾರೆ. HD ಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮದಲ್ಲಿ ಮಕ್ಕಳು ಮಳೆಗಾಗಿ ಕಪ್ಪೆ ಮೆರವಣಿಗೆ ಮಾಡಿದ್ದಾರೆ. ತೋಟದ ಬಾವಿಯಲ್ಲಿ ಕಪ್ಪೆ ಹಿಡಿದು ಪೂಜೆ ಮಾಡಿ ಗ್ರಾಮ ದೇವತೆ ಮಾರಮ್ಮನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ನಂತರ ಊರಲ್ಲಿ ಸಂಗ್ರಹಿಸಿದ್ದ ದವಸ ಧಾನ್ಯಗಳಿಂದ ಅಡುಗೆ ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ರು. ಮಂಡ್ಯ ಜಿಲ್ಲೆಯಲ್ಲೂ ಬರದ ಕಾರ್ಮೋಡ ಆವರಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಕೈಕೊಟ್ಟಿದ್ದು KRS ಡ್ಯಾಂ ಬರಿದಾಗಿದೆ. ಕಳೆದ ವರ್ಷ ಜೂನ್ನಲ್ಲೇ ಭರ್ತಿಯಾಗಿ ದಾಖಲೆ ಬರೆದಿದ್ದ KRS ಡ್ಯಾಂ ಈಗ ನೀರಿಲ್ಲದೆ ಖಾಲಿಯಾಗಿದೆ. ಕಳೆದ ವರ್ಷ ಇದೇ ದಿನ KRS ಡ್ಯಾಂ ಭರ್ತಿಯಾಗಿತ್ತು. ಆಗ CM ಆಗಿದ್ದ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ರು. ಆದರೆ ಈ ಬಾರಿ KRS ಜಲಾಶಯಕ್ಕೆ ಹನಿ ನೀರು ಬಂದಿಲ್ಲ. ಬೆಳಗಾವಿಯಲ್ಲೂ ಮುಂಗಾರು ಸಂಪೂರ್ಣ ಕೈಕೊಟ್ಟಿದೆ. ವರುಣದೇವ ಕರುಣೆ ತೋರಪ್ಪ ಅಂತ ಕಾಗವಾಡ ತಾಲೂಕಿನ ಶೇಡಬಾಳ ಗ್ರಾಮಸ್ಥರು ವಿಶಿಷ್ಟ ಆಚರಣೆ ಮಾಡಿದ್ದಾರೆ. ಶಾಸ್ತ್ರೋಕ್ತವಾಗಿ ಕತ್ತೆಗಳಿಗೆ ಮದುವೆ ಮಾಡಿ ಊರಿನ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲೂ ಹನಿ ಮಳೆ ಆಗ್ತಿಲ್ಲ. ಮುಂಗಾರು ಆರಂಭವಾಗಿ ಜೂನ್ ಮುಗಿತಾ ಇದ್ರೂ ಇನ್ನೂ ವರುಣನ ದರ್ಶನವಿಲ್ಲ. ಹೀಗಾಗಿ ಬಿತ್ತಿದ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರುವಾಗಿದ್ದು ರೈತರು ಕಂಗಾಲಾಗಿದ್ದಾರೆ.
ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಹೆಸರು, ಉದ್ದು, ಶೇಂಗಾ, ಸೋಯಾಬೀನ್, ಮೆಕ್ಕೆಜೋಳ ಒಣಗೋದಕ್ಕೆ ಶುರುವಾಗಿದೆ. ಕೆಲವೇ ದಿನಗಳಲ್ಲಿ ಮಳೆ ಆಗದೇ ಇದ್ದಲ್ಲಿ ಮೊಳಕೆ ಒಡೆಯೋ ಬೆಳೆಗಳೆಲ್ಲ ಸರ್ವನಾಶವಾಗಲಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಮಳೆ ಕಾಣದೆ ಅನ್ನದಾತರು ಆತಂಕದಲ್ಲಿದ್ದಾರೆ. ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಸುರಿದಿದ್ರಿಂದ 1.63 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ರು. ಆದ್ರೀಗ ಮುಂಗಾರು ಕೈಕೊಟ್ಟಿದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಮೊಳಕೆಯೊಡೆದ ಬೆಳೆಗಳು ಒಣಗೋದಕ್ಕೆ ಶುರುವಾಗಿದೆ. ಇನ್ನೊಂದೆಡೆ ಬಿತ್ತನೆ ಬೀಜದ ಜೊತೆಗೆ ಗೊಬ್ಬರ ಖರೀದಿ ಮಾಡಿದವರು ಮಳೆಗಾಗಿ ಕಾದು ಕೂತಿದ್ದಾರೆ. ಮಲೆನಾಡಲ್ಲಿ ವರುಣಾರ್ಭಟ, ಸಾಲು ಸಾಲು ಅವಾಂತರ. ಉತ್ತರ ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿದ್ರೆ ಚಿಕ್ಕಮಗಳೂರಿನ ಹಲವೆಡೆ ಭರ್ಜರಿ ಮಳೆಯಾಗಿದೆ. ಇಷ್ಟು ದಿನ ಶಾಂತವಾಗಿದ್ದ ವರುಣದೇವ ಈಗ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಕಳಸ ತಾಲೂಕಿನಲ್ಲಿ ಬಿರುಗಾಳಿ ಸಮೇತ ಮಳೆಯಾಗಿದ್ದು ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಉರುಳಿ ಬಿದ್ದಿದ್ದು ವಾಹನ ಸವಾರರು ಪರದಾಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ತುಮಾಖಾನಿಯಲ್ಲೂ ವರುಣ ಅಬ್ಬರಿಸಿದ್ದು ಧಾರಾಕಾರ ಮಳೆಗೆ ವಿದ್ಯುತ್ ಕಂಬ ರಸ್ತೆಗೆ ಉರುಳಿದೆ. ಇದೇ ವೇಳೆ ಬಂದ ಕಾರು ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ. ಕಳೆದ 2 ತಿಂಗಳ ಹಿಂದಷ್ಟೇ ಈ ವಿದ್ಯುತ್ ಕಂಬ ಹಾಕಲಾಗಿತ್ತು. ಇದೀಗ ಮತ್ತೆ ನೆಲಕ್ಕುರುಳಿದೆ. ಒಟ್ನಲ್ಲಿ ಇಡೀ ಕರುನಾಡಿನ ಅಲ್ಲಲ್ಲಿ ಮಳೆ ಆಗ್ತಿರೋದು ಬಿಟ್ರೆ ಬಹುತೇಕ ಭಾಗಗಳಲ್ಲಿ ಬರದ ಛಾಯೆ ಆವರಿಸಿದೆ. ಜುಲೈನಲ್ಲೂ ಮಳೆ ಆಗ್ಲಿಲ್ಲ ಅಂದ್ರೆ ರೈತರ ಬದುಕು ದೇವರಿಗೆ ಪ್ರೀತಿ ಎನ್ನುವಂತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನೇನು ಕೆಲವು ನಿಮಿಷ ಕಳೆದಿದ್ರೆ ಆಪರೇಷನ್ ಥಿಯೇಟರ್ನಲ್ಲಿ ರೋಗಿಯ ಆಪರೇಷನ್ ಆಗಬೇಕಿತ್ತು. ಆದರೆ ಅಷ್ಟೊತ್ತಿಗಾಗಲೇ ಬೆಂಕಿ ಹೊತ್ಕೊಂಡಿದೆ. ಸಿಬ್ಬಂದಿ ಹಾಗೂ ವೈದ್ಯರ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತ ತಪ್ಪಿದೆ. ವರ್ಕ್ ಸ್ಟೇಷನ್ ಇಂದ ಕಿಡಿ ಬಂದು ಬೆಂಕಿ ಹೊತ್ಕೊಂಡಿದೆ. ಬ್ಲಾಸ್ಟ್ ಆಗಿ ಸ್ವಲ್ಪ ಹೆವಿ ಡ್ಯಾಮೇಜಸ್ ಆಗಿದೆ. ಎಲ್ಲ ಮೆಷಿನರಿ, ಆಪರೇಷನ್ ಟೇಬಲ್ ಎಲ್ಲ ಡ್ಯಾಮೇಜ್ ಆಗಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟ. ಸಿಬ್ಬಂದಿ ಸಮಯ ಪ್ರಜ್ಞೆ, ಉಳಿಯಿತು ರೋಗಿಗಳ ಜೀವ. ಬೆಳಗ್ಗೆ 8:40 ಸಮಯ ದಾವಣಗೆರೆ ಜಿಲ್ಲಾಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಎಲ್ಲವೂ ರೆಡಿಯಾಗಿತ್ತು. ಇನ್ನೇನು ಸ್ವಲ್ಪ ಹೊತ್ತು ಕಳೆದಿದ್ರೆ ರೋಗಿಯೊಬ್ಬರನ್ನ ಆಪರೇಷನ್ಗೆ ಕರ್ಕೊಂಡು ಹೋಗಬೇಕಿತ್ತು. ಆದರೆ ಅಷ್ಟೊತ್ತಿಗಾಗಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಓಟಿಯಲ್ಲಿದ್ದ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗ್ತಿದ್ದಂತೆ ಇಡೀ ಜಿಲ್ಲಾಸ್ಪತ್ರೆಯೇ ಬೆಚ್ಚಿ ಬಿದ್ದಿದೆ. ಬೆಳಗ್ಗೆಯೇ ರೋಗಿಯೊಬ್ಬರು ಆಪರೇಷನ್ ಇದ್ದಿದ್ರಿಂದ ವೈದ್ಯರೆಲ್ಲ ಬಂದಿದ್ರು. ಆಪರೇಷನ್ ಥಿಯೇಟರ್ ಕೂಡ ರೆಡಿಯಾಗಿತ್ತು. ಆದರೆ ರೋಗಿ ಮಾತ್ರ ಒಳ ಬಂದಿರಲಿಲ್ಲ. ಈ ವೇಳೆ ಅರವಳಿಕೆ ಯಂತ್ರದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಏನಾಯ್ತು ಅಂತ ನೋಡೋದ್ರೊಳಗೆ ಬೆಂಕಿ ಹೊತ್ಕೊಂಡಿದೆ. ಯಾವಾಗ ಎಲ್ಲೆಡೆ ದಟ್ಟ ಹೊಗೆ ಆವರಿಸಿತೋ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರು ಎಚ್ಚೆತ್ತಿದ್ದಾರೆ. ಎಲ್ಲ ರೋಗಿಗಳನ್ನ ಕೂಡಲೇ ಹೊರಗೆ ಶಿಫ್ಟ್ ಮಾಡಿದ್ರು. ಇದಾದ ಕೆಲವೇ ಹೊತ್ತಿಗೆ ಆಕ್ಸಿಜನ್ ಸಿಲಿಂಡರ್ ಹಾಗೂ ನೈಟ್ರೋಸಿಲ್ ಸಿಲಿಂಡರ್ ಸ್ಫೋಟಗೊಂಡಿವೆ. ಸ್ಫೋಟದ ಭೀಕರತೆಗೆ ಇಡೀ ಕೊಠಡಿಗೆ ಬೆಂಕಿ ಆವರಿಸಿದ್ದು ಆಗಸದೆತ್ತರಕ್ಕೆ ಕಪ್ಪು ಹೊಗೆ ಚಿಮ್ಮಿತು. ಇವತ್ತಿನ ಆಪರೇಷನ್ಸ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇರೋ ಟೈಮಲ್ಲಿ ಇಲ್ಲಿರ್ತಕ್ಕಂಥ ಏನು ವರ್ಕ್ ಸ್ಟೇಷನ್ ಇದೆ, ಆ ವರ್ಕ್ ಸ್ಟೇಷನಿಂದ ಸಣ್ಣ ಕಿಡಿ ಬಂದು ಬೆಂಕಿ ಹೊತ್ಕೊಂಡಿದೆ. ನೆಕ್ಸ್ಟ್ ಏನು ಕಾರಣ ಅಂತ ನಾವು ತನಿಖೆ ಮಾಡಿ ಗೊತ್ತಾಗುತ್ತೆ. ನಮ್ಮಲ್ಲಿ 6 ಆಪರೇಷನ್ ಥಿಯೇಟರ್ ಇದೆ ಈ ಬ್ಲಾಕಲ್ಲಿ. ಇದು ಒಂದು ಮಾತ್ರ ಡ್ಯಾಮೇಜ್ ಆಗಿರ್ತದೆ. ಉಳಿದಿದ್ದು ಪಕ್ಕದ ಒಟ್ಟಿಗಳೆಲ್ಲ ಸೇಫ್ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸಿಬ್ಬಂದಿಯ ಸಮಯ ಪ್ರಜ್ಞೆಯನ್ನ ಕೊಂಡಾಡಿದ್ರು. ಅಲ್ಲದೆ ಇನ್ನೊಂದು ವಾರದೊಳಗೆ ಎಲ್ಲ ವ್ಯವಸ್ಥೆ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಅನಸ್ತಿಷಿಯಾ ವರ್ಕ್ ಸ್ಟೇಷನ್ ಬೆಳಗ್ಗೆ ಮುಂಜಾನೆ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಸ್ವಲ್ಪ ಹೆವಿ ಡ್ಯಾಮೇಜಸ್ ಆಗಿದೆ. ಎಲ್ಲ ಮೆಷಿನರಿ, ಆಪರೇಷನ್ ಟೇಬಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಲಕ್ಕಿಲಿ ನಮಗೆ ಬೆಳಗ್ಗೆನೇ ಯಾರನ್ನೂ ಪೇಷಂಟ್ ನಾವು ಶಿಫ್ಟ್ ಮಾಡಿರಲಿಲ್ಲ. ಈಗ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತೊಗೊಂಬರ್ತೀವಿ. ಸಚಿವರು ಏನು ಸೂಚನೆ ಕೊಡ್ತಾರೋ ಅದರ ರೀತಿಯಲ್ಲಿ ನಾವು ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ಅದನ್ನು ರಿಪೇರಿ ಕೂಡ ಮಾಡಬೇಕು. ಯಾಕೆಂದರೆ ನಾವು ಭಾಳ ರಿಕ್ವೈರ್ಮೆಂಟ್ ಇದೆ ಆಪರೇಷನ್ ಥಿಯೇಟರು. ಒಟ್ಟಿನಲ್ಲಿ ಸಿಬ್ಬಂದಿಯ ಸಮಯ ಪ್ರಜ್ಞೆ ರೋಗಿಗಳ ಜೀವ ಉಳಿಸಿದೆ. ಒಂದೇ ಒಂದು ಕ್ಷಣ ಯಾಮಾರಿದ್ರೂ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತು. ಸಂಜಯ್, ನ್ಯೂಸ್ 18, ದಾವಣಗೆರೆ.
ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾವೇರಿಯ ನರೇಗಲ್ನಲ್ಲಿ ಕೋಮು ಸಂಘರ್ಷ, 26 ಜನರ ವಿರುದ್ಧ ದಾಖಲಾಯಿತು ಎಫ್ಐಆರ್. ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ, ಗಲಾಟೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ.